ನಮ್ಮ ಜೀರ್ಣಾಂಗ ವ್ಯೂಹ ಮತ್ತು ಗುದದ್ವಾರಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ದೂರ ಮಾಡುವ ಅಶ್ವಿನಿ ಮುದ್ರೆಯ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅಶ್ವ ಎಂದರೆ ಕುದುರೆ. ಕುದುರೆ ಮಲ ವಿಸರ್ಜನೆ ಮಾಡಿದ ಮೇಲೆ ಗುದದ್ವಾರವನ್ನು ಸಂಕುಚಿತಗೊಳಿಸುತ್ತದೆ, ಕಂಪ್ರೆಸ್ ಮಾಡುತ್ತದೆ. ಈ ಕಾರಣದಿಂದಲೇ ಕುದುರೆಯಲ್ಲಿ ಶಕ್ತಿಯ ಸಂಚಾರ ಹೆಚ್ಚಿರುತ್ತೆ. ಅದೇ ರೀತಿ ಮನುಷ್ಯನಲ್ಲಿ ಕೂಡ ಅಶ್ವಿನಿ ಮುದ್ರೆ ಮಾಡೋದ್ರಿಂದ ಶಕ್ತಿಯ ಸಂಚಾರ ಹೆಚ್ಚುತ್ತದೆ. ಅದಕ್ಕೆ ಅಶ್ವಿನಿ ಮುದ್ರೆಯನ್ನು ಹಾರ್ಸ್ ಮುದ್ರಾ ಅಂತ ಕೂಡ ಕರೀತಾರೆ. ಅಶ್ವಿನಿ ಮುದ್ರೆಯು ತುಂಬಾನೇ ಸಿಂಪಲ್ ಆದ ಎಕ್ಸರ್ಸೈಸು. ಈ ಮುದ್ರೆಯನ್ನ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರ ತನಕ ಯಾರು ಬೇಕಾದ್ರೂ ಮಾಡಬಹುದು. ಹಾಗಾದ್ರೆ ಅಶ್ವಿನಿ ಮುದ್ರೆ ಹೇಗ್ ಮಾಡ್ಬೇಕು? ಈ ಮುದ್ರೆ ಮಾಡಲು ನಾವು ಶಾಂತ ಮತ್ತು ಸ್ವಚ್ಛ ವಾತಾವರಣದಲ್ಲಿ ಕೆಳಗೆ ಒಂದ್ ಮ್ಯಾಟ್ ಹಾಕಿ ಅದರ ಮೇಲೆ ಸುಖಾಸನ ಅಥವಾ ಪದ್ಮಾಸನದಲ್ಲಿ ಕುಳಿತುಕೊಳ್ಬೇಕು. ದೀರ್ಘವಾಗಿ ಉಸಿರಾಡ್ತಾ ನಮ್ಮ ಉಸಿರಿನ ಮೇಲೆ ಗಮನವನ್ನ ಕೇಂದ್ರೀಕರಿಸಬೇಕು. ಆಮೇಲೆ ನಮ್ಮ ಗಮನ ಏನ್ ಮಾಡ್ಬೇಕು, ಗುದದ್ವಾರ ಅಥವಾ ಮಲದ್ವಾರ ಏನಸ್ ಅಂತೇನ್ ಹೇಳ್ತೀವಲ್ಲ ಅದರ ಮೇಲೆ ಕೇಂದ್ರೀಕರಿಸಬೇಕು. ಆಮೇಲೆ ಮಲದ್ವಾರವನ್ನು ಅಂದ್ರೆ ಏನಸನ್ನು ಅದನ್ನ ನಾವೇನ್ ಮಾಡ್ಬೇಕು, ಒಳಗೆ ಎಳೆದುಕೊಳ್ಬೇಕು. ಕೆಲವು ಸೆಕೆಂಡ್ಗಳ ಕಾಲ ಉಸಿರನ್ನ ಒಳಗೆ ಹಿಡಿದುಕೊಂಡು ಇದೇ ಸ್ಥಿತಿಯಲ್ಲಿರಬೇಕು. ಆಮೇಲೆ ನಿಧಾನವಾಗಿ ಉಸಿರನ್ನ ಬಿಡುತ್ತಾ ಗುದದ್ವಾರವನ್ನು ಸಡಿಲಗೊಳಿಸಬೇಕು, ರಿಲ್ಯಾಕ್ಸ್ ಮಾಡಬೇಕು. ಇದನ್ನೇ ನಾವೇನಂತ ಹೇಳ್ತೀವಿ, ಅಶ್ವಿನಿ ಮುದ್ರೆ ಅಂತ ಹೇಳ್ತೀವಿ. ಪೆರಿನಿಯಂ ಸ್ನಾಯುವಿನ ಮೇಲೆ ಇರುವ ಸೆಮಿನಲ್ ವೆಸಿಕಲ್ ಇದೇನಾಗುತ್ತೆ, ಅಶ್ವಿನಿ ಮುದ್ರೆ ಮಾಡೋದ್ರಿಂದ ಸಂಕುಚನಗೊಳ್ಳುತ್ತೆ ಮತ್ತು ರಿಲ್ಯಾಕ್ಸ್ ಆಗುತ್ತೆ. ಇದರಿಂದ ಏನಾಗುತ್ತೆ, ನಮ್ಮ ಲೈಂಗಿಕ ಗ್ರಂಥಿಗಳ ಮೇಲೆ ಕೇಂದ್ರಾಭಿಮುಖ ಬಲ ಮತ್ತು ಕೇಂದ್ರ ತ್ಯಾಗಿ ಬಲ ಎರಡೂ ಏರ್ಪಡುತ್ತವೆ. ಈ ಬಲದಿಂದ ಏನಾಗುತ್ತೆ ಅಂದ್ರೆ ನಮ್ಮ ದೇಹದಲ್ಲಿರ್ತಕ್ಕಂಥ ಈ ಗ್ರಂಥಿಗಳಲ್ಲಿರ್ತಕ್ಕಂಥ ವೈಟಲ್ ದ್ರವವು ನಾನ್ ವೈಟಲ್ ಸೆಮಿನಲ್ ದ್ರವದಿಂದ ಬೇರ್ಪಡುತ್ತದೆ. ಮತ್ತು ದೀರ್ಘವಾದ ಉಸಿರಾಟದಿಂದ ಈ ವೈಟಲ್ ದ್ರವ ಏನಾಗುತ್ತೆ, ಸೆರೆಬ್ರೋಸ್ಪೈನಲ್ ಅಂದ್ರೆ ನಮ್ಮ ಬೆನ್ನು ಹುರಿ ಭಾಗದಲ್ಲಿರ್ತಕ್ಕಂಥ ಈ ಸೆರೆಬ್ರೋಸ್ಪೈನಲ್ ದ್ರವ ಪ್ರದೇಶಕ್ಕೆ ಅದು ಕಳುಹಿಸಲ್ಪಡುತ್ತೆ. ಇದರಿಂದ ಏನಾಗುತ್ತೆ, ಇಲ್ಲಿಂದ ಸಹಸ್ರಾರ ಚಕ್ರ ಮತ್ತು ಪೀನಿಯಲ್ ಗ್ರಂಥಿಗೆ ಈ ದ್ರವ ಹೋಗುತ್ತೆ. ಅಂದ್ರೆ ಮೇಲಿರುತ್ತೆ, ಈ ದ್ರವ ಏನಾಗುತ್ತೆ ಮೇಲಿರುತ್ತೆ. ಹೀಗೆ ಏನಾಗುತ್ತೆ, ಸೆಕ್ಷುವಲ್ ಎನರ್ಜಿ ಲೈಂಗಿಕ ಶಕ್ತಿಯು ಇದೇನಾಗುತ್ತೆ ಸ್ಪಿರಿಚುವಲ್ ಎನರ್ಜಿ ಅಧ್ಯಾತ್ಮ ಶಕ್ತಿಯಾಗಿ ಪರಿವರ್ತನೆ ಆಗುತ್ತೆ. ಅಶ್ವಿನಿ ಮುದ್ರೆಯ ನಿರಂತರ ಪ್ರಾಕ್ಟೀಸ್ನಿಂದ ಪುರುಷರಲ್ಲಿ ನರಮಂಡಲ ಸರಿಯಾಗಿ ಕಾರ್ಯನಿರ್ವಹಿಸುತ್ತದೆ, ಪ್ರೋಸ್ಟೇಟ್ ಸರಿಯಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಇದು ಏನ್ ಮಾಡುತ್ತೆ, ರೀಪ್ರೊಡಕ್ಟಿವ್ ಹೆಲ್ತ್ ಸುಧಾರಿಸುತ್ತೆ. ಮಹಿಳೆಯರಲ್ಲಿ ಗರ್ಭಕೋಶದ ಸಮಸ್ಯೆಗಳನ್ನು ನಿವಾರಿಸಿ ಗರ್ಭಕೋಶದಲ್ಲಿ ರಕ್ತ ಸಂಚಾರ ಸರಿಯಾಗಿ ಆಗುವ ಹಾಗೆ ಮಾಡುತ್ತೆ. ಅಂಡಾಶಯದಲ್ಲಿ ಅಂದ್ರೆ ಓವರಿಯಲ್ಲಿ ಕ್ಯಾನ್ಸರ್ ಉಂಟಾಗದ ಹಾಗೆ ಮಾಡುತ್ತೆ. ಈ ಅಶ್ವಿನಿ ಮುದ್ರೆಯು ನಮ್ಮ ಪ್ರಾಣ ಶಕ್ತಿಯನ್ನು ಅನೇಕ ಪಟ್ಟು ಜಾಸ್ತಿ ಮಾಡುತ್ತದೆ, ಬ್ರಹ್ಮಚರ್ಯ ಪಾಲನೆಗೆ ಉಪಯುಕ್ತವಾಗಿದೆ ಮತ್ತು ನಮ್ಮ ಮೂಲಾಧಾರ ಚಕ್ರವನ್ನು ಸ್ಟ್ರೆಂಥನ್ ಮಾಡುತ್ತೆ. ಈ ಮುದ್ರೆ ಮಾಡೋದ್ರಿಂದ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಅಶ್ವಿನಿ ಮುದ್ರೆಯ ನಿರಂತರ ಅಭ್ಯಾಸದಿಂದ ಗ್ಯಾಸ್ ಸಮಸ್ಯೆ ಆಗಿರಬಹುದು, ಎಸಿಡಿಟಿ, ಕಾನ್ಸ್ಟಿಪೇಷನ್ ಅಂದ್ರೆ ಮಲಬದ್ಧತೆ, ಅಜೀರ್ಣತೆ ಇವೆಲ್ಲ ನಿವಾರಣೆ ಆಗುತ್ತವೆ. ಪೈಲ್ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ. ಪದೇ ಪದೇ ಮೂತ್ರ ವಿಸರ್ಜನೆ ಆಗುವ ಸಮಸ್ಯೆ ಅಂದ್ರೆ ಯುರಿನೇಷನ್ ಪ್ರಾಬ್ಲಮ್ಸ್, ಆಮೇಲೆ ಹಾಸಿಗೆಯಲ್ಲಿ ಮೂತ್ರ ಮಾಡ್ಕೊಳ್ಳೋದು, ಬೆಡ್ ವೆಟ್ಟಿಂಗ್ ಅಂತ ಹೇಳ್ತೀವಿ, ಈ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತವೆ. ಪ್ರೋಸ್ಟೇಟ್ ಎನ್ಲಾರ್ಜ್ಮೆಂಟ್ ಸಮಸ್ಯೆಯಲ್ಲಿ ಕೂಡ ಅಶ್ವಿನಿ ಮುದ್ರೆಯು ಲಾಭಕಾರಿಯಾಗಿದೆ. ಈ ಮುದ್ರೆ ಮಾಡೋದ್ರಿಂದ ನಮ್ಮ ತ್ವಚೆಯ ಗ್ಲೋ ಹೆಚ್ಚುತ್ತದೆ, ಚರ್ಮದ ಸಮಸ್ಯೆಗಳು ನಿವಾರಣೆ ಆಗುತ್ತವೆ. ಅಶ್ವಿನಿ ಮುದ್ರೆ ಮಾಡೋದ್ರಿಂದ ಗರ್ಭಕೋಶದ ಸ್ನಾಯುಗಳು ಬಲಗೊಳ್ಳುತ್ತವೆ. ಈ ಮುದ್ರೆಯು ನಮ್ಮ ಎನರ್ಜಿ ಲೆವೆಲ್ ಮತ್ತು ಸ್ಟೆಮಿನಾ ಹೆಚ್ಚಿಸಿ ನಮ್ಮನ್ನು ಸ್ಪಿರಿಚುವಲಿ ಗ್ರೋತ್ ಆಗಲು, ಆಧ್ಯಾತ್ಮಿಕವಾಗಿ ಬೆಳೆಯಲು ಸಹಾಯ ಮಾಡುತ್ತೆ. ಅಶ್ವಿನಿ ಮುದ್ರೆಯು ಕಂಪಲ್ಸರಿಯಾಗಿ ನಾವು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲೇ ಮಾಡಬೇಕು ಮತ್ತು 15ರಿಂದ 20 ಸಲ ಮಾಡಬೇಕು. ಗರ್ಭಿಣಿಯರು ಯಾವ ಕಾರಣಕ್ಕೂ ಈ ಮುದ್ರೆಯನ್ನ ಮಾಡಬಾರ್ದು. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.